ಓಂ ಶಾಂತಿ. ದಿನಾಂಕ 9/4/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪ್ರತಿಯೊಬ್ಬರ ನಾಡಿಯನ್ನು ನೋಡಿ ಮೊದಲು ಅವರಿಗೆ ತಂದೆಯ ಮೇಲೆ ನಿಶ್ಚಯ ಮಾಡಿಸಿ ನಂತರ ಮುಂದುವರಿಯಿರಿ. ಪರಮಾತ್ಮನ ಮೇಲೆ ನಿಶ್ಚಯವಿಲ್ಲವೆಂದರೆ ಜ್ಞಾನ ಕೊಡುವುದು ಸಮಯ ವ್ಯರ್ಥ ಮಾಡುವುದಾಗಿದೆ ಅಂತ ಅಂದರೆ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಈಗ ನೋಡಿ ಲೌಕಿಕದಲ್ಲಿ ಈಗ ನೀವು ಏನೇ ಒಂದು ಹುಷಾರಿಲ್ಲ ಅಂತ ನೀವು ಹಾಸ್ಪಿಟ್ಲಿಗೆ ಹೋದ್ರಿ ಅಂದರೆ, ಈಗ ಆಯುರ್ವೇದಿಕ್ ಹಾಸ್ಪಿಟ್ಲ್ಗಳಲ್ಲಿ ಅವರು ನಾಡಿಯನ್ನು ಮೊದಲು ಹಿಡಿದು ನೋಡ್ತಾರೆ. ಅಂತ ಅಂದರೆ ಇವರಿಗೆ ಏನಾಗಿದೆ, ಏನು ಯಾವುದು ಶರೀರದಲ್ಲಿ ತೊಂದರೆ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ನಾಡಿ ನೋಡಿ ಆಮೇಲೆ ಅದಕ್ಕೆ ತಕ್ಕನಾದ ಔಷಧಿಯನ್ನು ಕೊಟ್ಟು ಅವರಿಗೆ ಏನು ಸಮಸ್ಯೆ ಇರುತ್ತೆ ಶರೀರದಲ್ಲಿ ಅದನ್ನು ಸರಿ ಮಾಡ್ತಾರೆ. ಆಗ ಆ ಔಷಧಿ ಕೂಡ ವರ್ಕ್ ಆಗುತ್ತೆ. ಅದೇ ರೀತಿ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ತಂದೆ ಮೇಲೆ ನಿಮಗೆ ನೀವು ಯಾರಿಗೆ ಏನೇ ಹೇಳಬೇಕಂದ್ರೂ ತಂದೆಯ ಒಂದು ಪರಿಚಯವನ್ನು ನೀವು ಕೊಡಿ. ಅವರಿಗೆ ಇದು ಹೊಸದಾಗಿದೆ, ಇದು ಏನೋ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಪರಿವರ್ತನೆಯನ್ನು ತರೋ ರೀತಿ ಇದೆ ಅಂತ ಹೇಳಿ ಅವರಿಗೆ ಅನ್ನಿಸ್ತು ಅಂತ ಅಂದರೆ ಅವ್ರೇನು ಮಾಡ್ತಾರೆ, ಈ ಒಂದು ಕೋರ್ಸನ್ನು ತೊಗೊಳಕ್ಕೆ ಒಪ್ಕೊಳ್ತಾರೆ. ಅಂದರೆ ನಮ್ಮನ್ನ ಕರ್ಕೊಂಡೋಗಿ ಈ 7 days ಕೋರ್ಸನ್ನು ಕೊಡಿಸಿ ಅಂತ ಹೇಳ್ಬಿಟ್ಟು ಕೋರ್ಸ್ ತೊಗೊಂಡು ಅವರು ಪರಮಾತ್ಮನ ಮಕ್ಕಳಾಗಿ ಈ ಒಂದು ದಾರಿಯಲ್ಲಿ ಮುಂದುವರಿತಾರೆ. ಅಂಥವರಿಗೆ ಮಾತ್ರ ನೀವು ಏನು ಮಾಡಬೇಕು ಅಂತಂದರೆ, ತಂದೆಯ ಒಂದು ಪರಿಚಯವನ್ನು ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ಇವರಿಗೆ ಜ್ಞಾನದಲ್ಲಿ ಈ ಒಂದು ಮಾರ್ಗದಲ್ಲಿ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತೇಳಿ ಗೊತ್ತಾಗುತ್ತೆ ಅಂತೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ನೀವು ತಿಳಿಸ್ದಾಗ್ಲೂ ಅವರು ಒಂಥರ ಕೇರ್ಲೆಸ್ ಮಾಡಿ ಅದಕ್ಕೆ ನಮಗೆ ಒಂಥರ ಸಂಬಂಧ ಅನ್ನೋದು ಇಲ್ಲ, ನಮಗೆ ಅದು ಬೇಕಾಗಿಲ್ಲ ಅಂತ ಅವರ ಒಂದು ಮಾತೆಲ್ಲ ಗೊತ್ತಾಗುತ್ತೆ, ಅವರ ಒಂದು ನಡವಳಿಕೆ ಎಲ್ಲ ಗೊತ್ತಾಗುತ್ತೆ. ಅಂಥವರಿಗೆ ನೀವು ಕರ್ಕೊಂಡೋಗಿ ನೀವು ಕೊಡಿಸೋದ್ರಲ್ಲಿ ಅರ್ಥ ಇಲ್ಲ, ಅಂದರೆ ಸಮಯ ವ್ಯರ್ಥ ಮಾಡ್ದಂಗೆ ಆಗತ್ತೆ. ಮತ್ತು ಅವರಿಗೆ ನೀವೇನೇ ತಿಳಿಸಿದ್ರು ಕೂಡ ಅದ್ರ ಬಗ್ಗೆ ಆಸಕ್ತಿ ಅನ್ನೋದು ಬರಲ್ಲ, ಪರಮಾತ್ಮನ ಮೇಲೆ ಒಂದು ನಿಶ್ಚಯನ್ನು ಅವರಿಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ರೀತಿ ಎಲ್ಲ ನೀವು ಹುಷಾರಾಗಿ ನೀವು ಏನೇ ಮಾಡ್ಬೇಕಂತಂದ್ರೂ, ಯಾರ ಹತ್ರ ಏನೇ ತಿಳಿಸ್ಬೇಕಂತ ಅಂದ್ರೂ ಅವರಿಗೆ ಆಸಕ್ತಿ ಇದೆಯೋ ಇಲ್ವೋ ಅದನ್ನು ಫಸ್ಟು ನೀವು ತಿಳ್ಕೊಂಡು ಆಸಕ್ತಿ ಇರೋ ಅಂಥವ್ರನ್ನ ನೀವು ಕರ್ಕೊಂಡೋಗಿ ಈ ಒಂದು ಮಾರ್ಗದಲ್ಲಿ ನೀವು ಮುಂದುವರಿಯಾಗೆ ಮಾಡಬೇಕು ಅಂತೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಪ್ರಶ್ನೆ: ಯಾವ ಮುಖ್ಯ ಪುರುಷಾರ್ಥವು ಸ್ಕಾಲರ್ಶಿಪ್ಪನ್ನು ತೆಗೆದುಕೊಳ್ಳಲು ಅಧಿಕಾರಿಗಳನ್ನಾಗಿ ಮಾಡುತ್ತದೆ? ಉತ್ತರ: ಅಂತರ್ಮುಖತೆಯ ಪುರುಷಾರ್ಥ. ಈಗ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ನೋಡಿ ಸ್ಥೂಲದಲ್ಲಿ ನಾವು ಬಾಬಾ ಅನ್ನೋದಕ್ಕೂ ಮನಸ್ಸಿನಿಂದ ಬಾಬಾ ಅಂತ ನೆನಪು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಾಬಾ ಅಂತ ಬಾಯಲ್ಲಿ ಹೇಳಿದಾಗ ನಮಗೆ ಅಷ್ಟು ಅದು ಒಂದು ಖುಷಿ ಅನ್ನೋದು ನಮ್ಮ ಒಂದು ಇದರೊಳಗೆ ಬರಲ್ಲ, ಅನುಭವ ಅನ್ನೋದಾಗಲ್ಲ. ಮನಸ್ಸಿನಿಂದ ನಾವು ಇದು ಮಾಡಿದಾಗ ಏನಾಗುತ್ತೆ, ಒಂಥರ ಖುಷಿ ಅನ್ನೋದು ಅನುಭವ ಆಗುತ್ತೆ. ಇಲ್ಲಿ ಈಗ ನೋಡಿ ಸ್ಕಾಲರ್ಶಿಪ್ ಪಡಿಬೇಕು ಅಂತಂದರೆ ಸ್ಥೂಲ ರೂಪದಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾರೆ ಮತ್ತು ಈಗ ಕೆಲಸಗಳಲ್ಲಿ ಸೇರ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಅವ್ರುಗಳೇನು ಮಾಡ್ತಾರೆ, ಕೆಲಸನ ಇನ್ನೂ ಹೆಚ್ಚೆಚ್ಚಾಗಿ ಇಂಟ್ರೆಸ್ಟ್ ತೋರಿಸಿ ಕೆಲಸ ಮಾಡಿಸಿ ಇಂಕ್ರಿಮೆಂಟು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ದಾರಿ ಮಾಡ್ಕೊಳ್ತಾರೆ. ಹಂಗೆ ಸ್ಕೂಲಲ್ಲೂ ಕೂಡ ಮಕ್ಕಳು ಏನು ಮಾಡ್ತಾರೆ, ಚೆನ್ನಾಗಿ ಓದ್ಬಿಟ್ಟು ಸ್ಕಾಲರ್ಶಿಪ್ ಪಡಿಬೇಕು ಅಂತೇಳಿ ಚೆನ್ನಾಗಿ ಓದಿ ಎಕ್ಸಾಮ್ ಬರೆದು ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ಳೋಕ್ಕೆ ಲಾಯಕ್ಕಾಗ್ತಾರೆ. ಈಗ ಸುಮ್ಮನೆ ಯಾರಿಗೂ ಸ್ಕಾಲರ್ಶಿಪ್ ಕೊಡೋಲ್ಲ, ಅದಕ್ಕೆ ಆದ ಒಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ಅವರು ಹೋದಾಗ ಏನಾಗುತ್ತೆ ಅಂತ ಅಂದರೆ ಸ್ಕಾಲರ್ಶಿಪ್ಪು ಪಡ್ಕೊಳ್ಳೋಕ್ಕೆ ದಾರಿ ಆಗುತ್ತೆ. ಅದೇ ರೀತಿ ಇಲ್ಲಿ ಕೂಡ ನಾವು ಸುಮ್ಮನೆ ಒಬ್ಬರಿಗೆ ಜ್ಞಾನ ಕೊಡೋದು, ಜ್ಞಾನ ಅಂತಂದಾಗ ಈಗೇನಾಗುತ್ತೆ ಅದರಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಸ್ಥೂಲ ರೂಪದಲ್ಲಿ. ಇವಾಗ ನಮ್ಮ ಒಂದು ಕರ್ಮೇಂದ್ರಿಯಗಳು ಕೂಡ ಎಚ್ಚರದಲ್ಲಿ ಇರುತ್ತೆ, ಏನು ನಾವು ಕೊಡ್ತಾ ಇರ್ತೀವಿ. ಆದರೆ ಆ ಥರ ಇಲ್ಲಿ ಅಲ್ಲ. ಯೋಗ ಅಂತಂದ್ರೇನು, ತಂದೆಯ ಒಂದು ನೆನಪನ್ನು ಮಾಡಿದಾಗ ನಮಗೆ ಅಲ್ಲಿ ಯಾವುದೇ ರೀತಿಯಾದ ವಸ್ತುಗಳು, ವಿಚಾರಗಳು ಮತ್ತು ವ್ಯಕ್ತಿಗಳು ಮತ್ತು ಶರೀರ ರೂಪದ್ದು ಯಾವುದು ಕೂಡ ನಮಗೆ ನೆನಪಿಗೆ ಬರಬಾರ್ದು. ಅಲ್ಲಿ ಬರೇ ನಾನು ಮತ್ತು ಪರಮಾತ್ಮನ ಮಡಿಲಲ್ಲಿ ನಾವು ಮಗುವಾಗಿ ಇರಬೇಕು, ಕಂಬೈನ್ಡ್ ಸ್ವರೂಪದಲ್ಲಿ. ಅಲ್ಲಿ ಯಾವುದೇ ರೀತಿಯಾದ ಒಂದು ಇದು ಬರಕೂಡ್ದು. ಇದನ್ನು ಅಂತರ್ಮುಖತೆ ಅಂತಾರೆ. ಅಂದರೆ ಇಲ್ಲೇ ಇದ್ದು ಕೂಡ ನಮ್ಮ ಸುತ್ತ ಏನು ಇದಾಗ್ತಾ ಇದೆ ಅದು ನಮಗೆ ಗೊತ್ತಾಗಲ್ಲ. ಬಾಬಾ ಹೇಳ್ತಾರಲ್ವಾ, ಮುಂದೆ ಹೋಗ್ತಾ ಏನು ಅಂತಂದರೆ, ನೀವು ನನ್ನ ನೆನಪಿನಲ್ಲಿ ಇದರಲ್ಲಿ ಕೂತಾಗ ಆ ಒಂದು ಸುತ್ತ ವಾತಾವರಣದಲ್ಲಿ ಏನೇ ನಡೆದ್ರೂ ಕೂಡ
ನಮಗೆ ಅದು ಗೊತ್ತಾಗದೇ ಇರೋ ಅಷ್ಟು ರೀತಿಯಲ್ಲಿ ನಾವು ಪರಮಾತ್ಮನ ಒಂದು ನೆನಪಿನಲ್ಲಿ ಆ ಯೋಗದಲ್ಲಿ ಕಂಪ್ಲೀಟಾಗಿ ನಾವು ಮುಳುಗೋಗ್ಬಿಡ್ಬೇಕು. ಇದನ್ನು ಅಂತರ್ಮುಖತೆ ಅಂತ ಅಂದರೆ ಆತ್ಮ ತನ್ನನ್ನು ಏನು ಮಾಡುತ್ತೆ, ಪರಮಾತ್ಮನ ಒಂದು ನೆನಪಿನಲ್ಲಿ ಕಂಪ್ಲೀಟಾಗಿ ಮುಳುಗೋ ಅಂಥದ್ದು. ಈಗ ನಾವು ಕೆಲಸ ಮಾಡ್ತಾ ಇರ್ತೀವಿ, ಪರಮಾತ್ಮನ ಹಾಡು ಕೇಳ್ತಾ ಇರ್ತೀವಿ, ಏನು ಈಗ ನಾವು ಯೋಗ ಮಾಡಬೇಕು ಅಂತಂದ್ರೆ ಏನು ಮಾಡ್ತೀವಿ, ರೆಡ್ ಲೈಟ್ ಹಾಕ್ಕೊಳ್ತೀವಿ. ಆ ಥರ ಅಲ್ಲ, ನಾವೆಲ್ಲೇ ಕೂತ್ರೂ ಕೂಡ ನಿರಾಕಾರ ತಂದೆ ಆತ್ಮ ನಿರಾಕಾರ, ಮನಸ್ಸು ಕೂಡ ನಿರಾಕಾರ. ಆ ಒಂದು ಮನಸ್ಸನ್ನು ಪರಮಾತ್ಮನ ಒಂದು ಇದರಲ್ಲಿಟ್ಟು ಕಂಪ್ಲೀಟಾಗಿ ನಾವು ನಮ್ಮನ್ನು ನಾವು ಪರಮಾತ್ಮನ ಒಂದು ನೆನಪಿನಲ್ಲಿ ಸಂಪೂರ್ಣವಾಗಿ ಮುಳುಗಿಸೋ ಅಂಥದ್ದು. ಇಲ್ಲಿ ಯಾವುದೇ ರೀತಿಯಾದ ಒಂದು ಇದು ಕೂಡ ನಮಗೆ ನೆನಪಿಗೆ ಬರಬಾರ್ದು. ಇದನ್ನೇ ಏನು ಹೇಳ್ತಾರೆ, ಅಂತರ್ಮುಖತೆ ಅಂತ ಹೇಳ್ತಾರೆ. ಮತ್ತು ತಂದೆ ಹೇಗೆ ಕಲ್ಯಾಣಕಾರಿಯಾಗಿದ್ದಾರೆ, ಏನು ಕಲ್ಯಾಣಕ್ಕಾಗಿಯೇ ಸಲಹೆಯನ್ನು ಕೊಡುತ್ತಾರೆ ಅಂತ ಅಂದರೆ, ಈಗ ತಂದೆ ನೋಡಿ ಬಂದು ತನ್ನ ಮಕ್ಕಳ ಒಂದು ಕಲ್ಯಾಣವನ್ನು ಮಾಡ್ತಾ ಇದ್ದಾರೆ. ಅಂದರೆ ಏನು, ಪತಿತರಿಂದ ಪಾವನರನ್ನಾಗಿ ಮಾಡ್ತಾ ಇದ್ದಾರೆ. ದುಃಖಿತರಾಗಿರುವಂಥ ನಮ್ಮನ್ನು ಸಂಪೂರ್ಣವಾಗಿ ಆ ದುಃಖದ ಒಂದು ಪ್ರಪಂಚದಿಂದ ಹೊರಬರಿಸಿ ಸಂಪೂರ್ಣವಾಗಿ ಒಂದು ಸುಖದ ಒಂದು ಅನುಭವವನ್ನು ಮಾಡಿಸ್ತಾ ಇದ್ದಾರೆ. ಮತ್ತು ಪಂಚವಿಕಾರಗಳಿಂದ ನಮ್ಮನ್ನು ಸಂಪೂರ್ಣವಾಗಿ ಯಾವ ರೀತಿ ನಾವು ನಮ್ಮ ಒಂದು ಕರ್ಮವನ್ನು ಭಸ್ಮ ಮಾಡ್ಕೊಳ್ಬೇಕು ಅಂತ ಹೇಳಿ ಬಾಬಾ ಮುರಳಿಯಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಈಗ ಇದೆಲ್ಲವನ್ನು ನಾವು ಹೇಗೆ ತಂದೆಯಿಂದ ಪಡ್ಕೊಂಡಿದ್ದೀವಿ, ನಮ್ಮ ಒಂದು ಕಲ್ಯಾಣವನ್ನು ಪರಮಾತ್ಮ ಹೆಂಗೆ ಮಾಡ್ತಾ ಇದ್ದಾರೆ, ಅದೇ ರೀತಿ ನಾವು ಕೂಡ ಅನ್ಯರ ಒಂದು ಕಲ್ಯಾಣವನ್ನು ನಾವು ಮಾಡಬೇಕಾಗಿದೆ. ಸ್ಥೂಲ ರೂಪದಲ್ಲಿ ನೀವು ಓಡಾಡಿಕೊಂಡು ಕೆಲಸಗಳು ಮಾಡಿಕೊಂಡು ಆ ಥರ ಅಲ್ಲ, ನೀವೆಲ್ಲೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಾನು ಒಂದು ಪರಮಾತ್ಮನ ಮಗು ಅಂತ ಹೇಳ್ಬಿಟ್ಟು ನಾವು ಆ ಒಂದು ತಂದೆಯ ಒಂದು ನೆನಪಿನಲ್ಲಿ ನಾವು ಮಾಡಬೇಕು. ಅಂದರೆ ಮನಸ್ಸು ಕಂಪ್ಲೀಟಾಗಿ ಅಲ್ಲಿರಬೇಕು. ಇಲ್ಲಿ ಪರಮಾತ್ಮ ಮಾಡಿಸ್ತಾ ಇರೋದು ನಾನಲ್ಲ ಅನ್ನೋದು ಸಂಪೂರ್ಣ ಒಂದು ನಿಶ್ಚಯನೂ ನಮ್ಮಲ್ಲಿ ಇರಬೇಕು. ಅಂಥವ್ರೇನು ಅಂತಂದರೆ ಯಾವುದೇ ಕಾರಣಕ್ಕೂ ದೇಹದ ಒಂದು ಅಭಿಮಾನದಲ್ಲಿ ಬರೋದಿಲ್ಲ. ಸದಾ ಅವರು ಯೋಗಿಗಳ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಮತ್ತು ಇನ್ನೊಂದೇನು ಅಂದರೆ ಯಾರ ಮೇಲೂ ಅವರು ಮುನಿಸ್ಕೊಳ್ಳಲ್ಲ, ಜಗಳನೂ ಮಾಡಲ್ಲ. ಮತ್ತು ಅವರ ಒಂದು ಚಲನೆ ಅಂತ ಅಂದರೆ ಅವರ ಒಂದು ಏನಂತಾರೆ ಸ್ವಭಾವ, ಒಂದು ಸಂಸ್ಕಾರ, ಒಂದು ನಡ್ಕೊಳ್ಳೋ ರೀತಿ ಎಲ್ಲ ಹೇಗಿರುತ್ತೆ ಅಂತಂದರೆ ಒಂದು ರಾಯಲ್ಟಿಯಾಗಿ ಇರುತ್ತೆ. ಅಂತ ಅಂದರೆ ಆತ್ಮದಲ್ಲಿ ಏನೆಲ್ಲ ಇದೆ, ಒಂದು ಶಾಂತ ರೂಪ, ಪ್ರೀತಿ ಕೊಡೋ ಅಂಥದ್ದು, ಖುಷಿಯಾಗಿರೋ ಅಂಥದ್ದು, ಏನು ಶಕ್ತಿಯುತವಾಗಿರೋದು, ಏನು ಇದೆಲ್ಲ ಆತ್ಮದಲ್ಲಿ ಇರತಕ್ಕಂಥ ಒಂದು ಪರಮಾತ್ಮನಲ್ಲಿ ಏನಿದೆ ಅದು ಅವರ ಮಕ್ಕಳಾದ ನಮ್ಮಲ್ಲೂ ಆ ಒಂದು ಇದೆ. ಆ ರೀತಿಯಲ್ಲಿ ನಾವು ನಮ್ಮ ಒಂದು ಸ್ವಭಾವ ಸಂಸ್ಕಾರಗಳನ್ನ ನಾವು ಇಟ್ಕೊಂಡಿರ್ತೀವಿ, ಆ ರೀತಿ ನಡಿತೀವಿ. ಮತ್ತು ಬಹಳ ತುಂಬ ಕಮ್ಮಿ ಮಾತಾಡ್ತಾರೆ. ಮಾತಲ್ಲಿ ಕಂಪ್ಲೀಟಾಗಿ ಅವರು ಇನ್ವಾಲ್ವ್ ಆಗಲ್ಲ. ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಅವರು ಮಾತಾಡ್ತಾರೆ. ಮತ್ತು ಇಲ್ಲಿ ಯಜ್ಞ ಸೇವೆಯಲ್ಲಿ ಬಹಳ ಅಭಿರುಚಿಯನ್ನು ಇಡುತ್ತಾರೆ. ಅಂತಂದರೆ ಇದು ವಿಶ್ವ ಕಲ್ಯಾಣದ ಒಂದು ಕಾರ್ಯ. ನಾನು ಪರಮಾತ್ಮನ ಮಗು, ಸತ್ಯ ತಂದೆ ಬಂದಿದ್ದಾರೆ, ನಾನು ಸತ್ಯವಾಗಿ ಇರಬೇಕು. ಏನು ಬಾಬಾ ಏನು ನನಗೆ ಒಂದು ಜವಾಬ್ದಾರಿಯನ್ನು ಒಪ್ಪಿಸಿದ್ದಾರೆ, ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಾನು ತೆಗೆದುಕೊಂಡು ತಂದೆಯ ಒಂದು ಮಗುವಾಗಿ ತಂದೆಯ ಒಂದು ಕಾರ್ಯಕ್ಕೆ ಸಂಪೂರ್ಣವಾದ ಒಂದು ಸಹಯೋಗವನ್ನು ನಾನು ಕೊಡಬೇಕು ಅನ್ನೋ ಒಂದು ಇದು ಅವರಲ್ಲಿ ಸಂಪೂರ್ಣವಾಗಿ ಆ ಒಂದು ಅಭಿರುಚಿ ಇರತ್ತೆ. ಮತ್ತು ಅವ್ರೇನು ಮಾಡ್ತಾರೆ ಅಂತಂದರೆ ಜ್ಞಾನವನ್ನು ಹೆಚ್ಚಿನದಾಗಿ ಚರ್ಚೆ ಮಾಡಲ್ಲ. ಅಂತ ಅಂದರೆ ಏನು ಅಂತಂದರೆ ತುಂಬ ಉದ್ದವಾಗಿ ಎಳೆದು ಚರ್ಚೆ ಎಲ್ಲ ಮಾಡೋಕ್ಕೋಗಲ್ಲ ಜ್ಞಾನನ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸದಾ ಅವರು ಪರಮಾತ್ಮನ ಒಂದು ನೆನಪಿನಲ್ಲಿ ಜಾಸ್ತಿ ಏನು ಅಂತಂದರೆ ಪರಮಾತ್ಮನೊಂದಿಗೆ ಅವರ ಒಂದು ಬುದ್ಧಿಯೋಗವನ್ನು ಜೋಡಿಸ್ಬಿಟ್ಟಿರ್ತಾರೆ. ಪರಮಾತ್ಮನ ವಿಚಾರ ನಡೆಸ್ತಾ ಇರ್ತಾರೆ. ಆಂತರ್ಯದಲ್ಲಿ ಪರಮಾತ್ಮನ ತಮ್ಮಲ್ಲಿ ತಾವು ಆತ್ಮಿಕ ಸ್ಥಿತಿಯಲ್ಲಿ ಮುಳುಗ್ಬಿಟ್ಟಿರ್ತಾರೆ. ಏನೇ ಕೆಲಸಗಳು ಮಾಡಿದ್ರೂ ಕೂಡ ಪರಮಾತ್ಮನನ್ನು ಒಂದು ಜೊತೆಯಲ್ಲಿ ಇಟ್ಕೊಂಡು ಅವರು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಧಾರಣೆಗಾಗಿ ಮುಖ್ಯ ಸಾರ. ಯೋಗದಲ್ಲಿ ಬಹಳ ಪರಿಶ್ರಮವಿದೆ, ಪ್ರಯತ್ನ ಪಟ್ಟು ನೋಡಿಕೊಳ್ಳಬೇಕು. ಕರ್ಮದಲ್ಲಿ ಎಷ್ಟು ಸಮಯ ತಂದೆಯ ನೆನಪಿನಲ್ಲಿ ಇರುತ್ತೇವೆ ಅಂತ ಅಂದರೆ, ಈಗ ನೋಡಿ ನಾವು ಬಾಬಾನ ಕ್ಲಾಸಿಗೆ ಹೋಗೋದು, ಅಲ್ಲಿ ಸ್ಥೂಲ ರೂಪದಲ್ಲಿ ಸೇವೆ ಮಾಡೋದು, ಬೇರೆಯವರಿಗೆ ಜ್ಞಾನ ತಿಳಿಸೋ ಅಂಥದ್ದು, ಇದೆಲ್ಲ ಏನು ಅಂತಂದರೆ ಕಂಪ್ಲೀಟಾಗಿ ನಾವು
ಎಚ್ಚರ ಅವಸ್ಥೆಯಲ್ಲಿ ನಾವು ಕಂಪ್ಲೀಟಾಗಿ ಇರ್ತೀವಿ. ಆದರೆ ಯೋಗ ಅಂತ ಬಂದಾಗ ಏನು ಅಂತಂದರೆ ಕಂಪ್ಲೀಟಾಗಿ ನಮ್ಮಲ್ಲಿ ನಾವು ಮುಳುಗೋಗ್ಬಿಟ್ಟಿರ್ತೀವಿ. ಬೇರೆ ಯಾವುದ್ರ ಕಡೆನೂ ಗಮನಗಳು ಇರಲ್ಲ. ಅಲ್ಲಿ ತಂದೆ ಮತ್ತು ನಾನು ಬಿಟ್ಟರೆ ಬೇರೆ ಯಾರು ಇರಲಿಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ಯಾವುದೇ ರೀತಿಯಾದ ವಿಚಾರಗಳು ಓಡೋದಿಲ್ಲ. ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಒಂದು ಸಂಕಲ್ಪಗಳು ಕೂಡ ಓಡಲ್ಲ. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಯೋಗ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅಂದರೆ ಆ ಒಂದು ಪರಮಾತ್ಮನಲ್ಲಿ ಇರತಕ್ಕಂಥ ಪ್ರತಿಯೊಂದು ಇದನ್ನು ನಾವು ಅನುಭವ ಮಾಡಬೇಕು ಅಂತಂದರೆ, ಈಗ ಸಿಂಪಲಾಗಿ ಹೇಳಿಲ್ವಾ, ಕೆಲಸ ಮಾಡು ಅಂತ ಹೇಳೋದಕ್ಕಿಂತ ಆ ಕೆಲಸ ಮಾಡಿ ಮುಗಿಸಿ ಅದರ ಒಂದು ಅನುಭವ, ಆ ಖುಷಿ ಅನುಭವ ಮಾಡೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಅಂದರೆ ನಾವು ಯೋಗ ಮಾಡಿ ಅಂತ ಹೇಳೋದಕ್ಕಿಂತನೂ ಯೋಗವನ್ನು ಮಾಡಿ ಅದರ ಒಂದು ಅನುಭವ, ಪರಮಾತ್ಮನಲ್ಲಿ ಇರತಕ್ಕಂಥ ಒಂದು ಗುಣಶಕ್ತಿಗಳು, ಆ ಒಂದು ಶಾಂತಿ, ಪ್ರತಿಯೊಂದು ಅನುಭವ ಮಾಡೋದಕ್ಕೆ ಭಾರಿ ಡಿಫ್ರೆನ್ಸು ಇದೆ. ಆ ರೀತಿ ಆಗಬೇಕು ಅಂದರೆ ಅಂತರ್ಮುಖತೆಯಾಗಿ ನಾವು ಇರಬೇಕು. ಹೇಗಂದರೆ ನಾವು ಓಡಾಡಿಕೊಂಡು ನಾವು ಕಂಪ್ಲೀಟಾಗಿ ನಾವು ಇದಾಗ್ತೀವಿ, ಅದೆಲ್ಲ ಪರಿಶ್ರಮ ಜಾಸ್ತಿ ಇದೆ. ಆ ರೀತಿಯೂ ನಾವು ಆಗಬೇಕು ಅಂತಂದರೆ ತುಂಬ ಪರಿಶ್ರಮ ಪಡಬೇಕಾಗಿದೆ. ಸಂಪೂರ್ಣವಾಗಿ ನಾವು ಸದಾ ನಾನು ಆತ್ಮ ಇಲ್ಲಿ ಪಾತ್ರ ಮಾಡೋಕ್ಕೆ ಬಂದಿದ್ದೀನಿ. ನನ್ನ ಪಾತ್ರ ಏನಿದೆ ನನ್ನ ಮುಗಿದ ಮೇಲೆ ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ಶರೀರದ ಸಂಬಂಧಗಳು ಯಾವುದೇ ಇರ್ಬೋದು, ನಮ್ಮ ಶರೀರನೇ ನಮಗಿಲ್ಲ ಅಂತ ಅಂದಮೇಲೆ ಈಗ ನಾವು ಯಾರ ಜೊತೆಲಿ ಏನೇ ಪಾತ್ರಗಳು ಮಾಡಿದ್ರು ಅವ್ರ ಜೊತೆ ನಮ್ಮ ಪಾತ್ರ ಎಷ್ಟಿದೆ ಅಷ್ಟೇ, ಅದು ಮುಗಿತಾ ಇದ್ದಂಗೆ ನಾವು ಹೊರಡೋದಕ್ಕೆ ರೆಡಿ ಆಗಬೇಕು, ಹೋಗ್ತಾ ಇರ್ತೀವಿ. ಅದು ಬಾಬಾ ನಮಗೆ ಹೇಳ್ತಾ ಇದ್ದಾರೆ. ಈಗ ನೀವೇನೇ ಕೆಲಸಗಳು ಮಾಡ್ತಾ ಇರೋವಾಗ್ಲೂ ನೋಡಿ, ತಂದೆಯನ್ನು ನಾವು ಎಷ್ಟು ನೆನಪು ಮಾಡಿದ್ದೀವಿ ಅದನ್ನು ನೀವು ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ನೀವೆಷ್ಟು ತಂದೆ ನೆನಪಲ್ಲಿ ಇರ್ತೀರಾ ಅಷ್ಟು ನಿಮ್ಮ ಒಂದು ಕಲ್ಯಾಣ ಆಗ್ತಾ ಹೋಗುತ್ತೆ. ಅಂತಂದರೆ ಪುರುಷಾರ್ಥ ಒಂದು ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಹೋಗುತ್ತೆ. ಮತ್ತು ನಮ್ಮ ಪಾಪಕರ್ಮಗಳು ಕೂಡ ಭಸ್ಮ ಆಗ್ತಾ ಹೋಗುತ್ತೆ. ಮತ್ತು ನಾವೊಂದು ಶ್ರೇಷ್ಠವಾದ ಒಂದು ಪದವಿಯನ್ನು ಪಡ್ಕೊಳ್ಳೋದಕ್ಕೂ ಲಾಯಕ್ಕಾಗ್ತೀವಿ. ಮತ್ತು ಅನ್ಯರನ್ನು ಕೂಡ ನಮ್ಮ ಒಂದು ರೀತಿಯಲ್ಲಿ ಪರಿವರ್ತನೆ ಮಾಡಲಿಕ್ಕೂ ಕೂಡ ತುಂಬ ನಮಗೆ ಸಹಾಯ ಆಗತ್ತೆ. ಪ್ರಿಯತಮನನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಅಂತ ಅಂದರೆ ನೋಡಿ, ಇಲ್ಲಿ ನಾವು ಮದುವೆ ಆಗೋ ಮುಂಚೆ ಯಾವುದಾದ್ರೂ ಒಂದು ವರನ ನಮ್ಮ ಮುಂದೆ ಕೂಣಿಸ್ಬಿಟ್ಟು ಇವರನ್ನೇ ನೀವು ಮದುವೆ ಆಗೋದು ಅಂತ ಅಂದಾಗ ನಮಗೆ ಇಷ್ಟ ಆಗ್ಬಿಟ್ರೆ ನೋಡಿ, ಕೂತ್ರು ಇದ್ದರೂ ಅವ್ರನ್ನ ನಾವು ನೆನಪು ಮಾಡ್ತಾ ಇರ್ತೀವಿ. ಈಗ ಇದ್ದಿದ್ದು ಮೊಬೈಲ್ಗಳು ಬಂದುಬಿಟ್ಟಿದೆ, ಎಷ್ಟೇ ದೂರದಲ್ಲಿದ್ರೂ ಮಾತಾಡ್ತಾ ಇರ್ತೀವಿ, ಹೇಗಿದ್ದೀರಾ ಏನೆಲ್ಲ ವಿಚಾರಿಸ್ತಾ ಇರ್ತೀವಿ ಏನು. ಮತ್ತು ಅವರನ್ನು ಕಂಪ್ಲೀಟಾಗಿ ನಮ್ಮ ಮನಸ್ಸಲ್ಲಿ ಬುದ್ಧಿಯಲ್ಲಿ ಹಚ್ಚೋಡ್ಕೊಂಬಿಟ್ಟಿರ್ತೀವಿ, ಈ ಥರ ಇದ್ದಾರೆ ಅಂತೇಳಿ. ಕಂಪ್ಲೀಟಾಗಿ ನಾವು ಏನೇ ಕೆಲಸಗಳು ಮಾಡ್ತಾಯಿದ್ರು ಕೂಡ ಮನಸ್ಫೂರ್ತಿ ಅವ್ರ ಕಡೆ ನಾವು ಇಟ್ಬಿಟ್ಟಿರ್ತೀವಿ. ಅದೇ ರೀತಿ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಪ್ರಿಯತಮ, ನೀವು ನನ್ನ ಪ್ರಿಯತಮೆಯರಾಗಿದ್ದೀರಾ. ಈಗ ಸಂಪೂರ್ಣವಾಗಿ ನಿಮ್ಮ ನೆನಪು, ನಿಮ್ಮ ಮನಸ್ಸು ನನ್ನ ಹತ್ರ ಇರಬೇಕು. ಬೇರೆ ಎಲ್ಲದರಿಂದನೂ ನೀವು ಕಂಪ್ಲೀಟಾಗಿ ನಿಮ್ಮ ಮನಸ್ಸನ್ನು ತೆಗ್ದಾಕಬೇಕು ಅಂತ ಹೇಳ್ತಾ ಇದ್ದಾರೆ. ನೆನಪಿನ ಚಾರ್ಟನ್ನು ಇಡಬೇಕು ಅಂತ ಅಂದರೆ, ಬೆಳಗ್ಗೆಯಿಂದ ನಾನು ರಾತ್ರಿವರೆಗೂ ಪರಮಾತ್ಮನ ಎಷ್ಟು ನೆನಪು ಮಾಡಿದ್ದೀನಿ, ಎಷ್ಟು ರಾವಣನ ಒಂದು ಮತದಲ್ಲಿ ನಾನು ಇದ್ದೆ, ಎಷ್ಟು ಪರಮಾತ್ಮನ ಒಂದು ಶ್ರೀಮತದಲ್ಲಿ ಇದ್ದೆ, ನಾನು ಎಷ್ಟು ಕಂಪ್ಲೀಟಾಗಿ ಬಾಬನ ಜೊತೆ ನನ್ನ ಮುಳುಗಿಸ್ಕೊಂಡಿದ್ದೆ, ಇದೆಲ್ಲನೂ. ಮತ್ತು ನಾವು ಯಾರ ಜೊತೆ ಹೇಗೆ ನಡ್ಕೊಂಡಿದ್ವಿ, ನಾವು ಮಧುರವಾಗಿದ್ವಾ ಇಲ್ಲ ರಾವಣನ ಸಂಸ್ಕಾರ ನನ್ನ ಮೇಲೆ ಕೆಲಸ ಮಾಡ್ತಾ ಮಾಯೆ ನನ್ನ ಅಟ್ಯಾಕ್ ಮಾಡಿದ್ದು, ಇದೆಲ್ಲನೂ ನಾವು ಚೆಕ್ ಮಾಡ್ಕೊಂಡಾಗ ಚಾರ್ಟನ್ನು ಇಟ್ಟಾಗ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಬದಲಾವಣೆಗಳನ್ನ ನಾವು ಮಾಡ್ಕೊಳಕ್ಕಾಗತ್ತೆ. ಮತ್ತು ನಮ್ಮ ತಪ್ಪುಗಳು ನಮಗೆ ಅರ್ಥ ಆಗುತ್ತೆ. ಮತ್ತು ಪರಮಾತ್ಮನ ಈ ಒಂದು ದಾರಿ ಏನು ಕೊಟ್ಟಿದ್ದಾರೆ ಅದರಲ್ಲಿ ನಾವು ನಡಿಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಸೂಕ್ಷ್ಮ ಬುದ್ಧಿಯಿಂದ ಈ ನಾಟಕದ ರಹಸ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ ಅಂತ ಅಂದರೆ, ಈಗ ಬಾಬಾ ನಮಗೆ ತಿಳಿಸಿದ್ದಾರೆ ಏನು, ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ಒಂದು ನಾಟಕ. ಇದು ಅಂತ್ಯ ಆಗೋದಿಲ್ಲ, ಹೊಸದಾಗಿ ಬರುತ್ತೆ ಮತ್ತು ಹಳೇದಾಗತ್ತೆ, ಮತ್ತು ಹೊಸದಾಗತ್ತೆ ಹಳೇದಾಗತ್ತೆ. ಇದನ್ನು ನೀವು ಬಾಬಾ ಇವಾಗ ನಮಗೆ ಜ್ಞಾನದ ಮೂಲಕ ತಿಳಿಸಿದಾರಲ್ವ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಈ ರಹಸ್ಯವನ್ನು ನೀವು ಕಂಪ್ಲೀಟಾಗಿ ನೀವು ತಿಳ್ಕೊಬೇಕು. ಅಂದರೆ ಬಾಬಾನ ಮುರಳಿಗಳು ಓದ್ತಾ ಇದ್ದಾಗ ನಮಗೆ ಇದರ ಬಗ್ಗೆ ಕಂಪ್ಲೀಟ್ ಸಾರಾಂಶಗಳು ನಮಗೆ ಸಿಗ್ತಾ ಹೋಗುತ್ತೆ. ಇದು ಬಹಳ ಬಹಳ ಕಲ್ಯಾಣಕಾರಿ ನಾಟಕವಾಗಿದೆ. ಈಗೇನು ಇದೇ ಕಲಿಯುಗದಲ್ಲಿ ಬಾಬಾನ ಒಂದು ಸಂಗಮ ಯುಗನೂ ನಡೀತಾ ಇದೆ. ನಾವು ಎಷ್ಟೆಷ್ಟು ಪರಮಾತ್ಮನ ಒಂದು ಕಡೆ ಹೋಗ್ತಾ ಇರ್ತೀವಿ ಅಷ್ಟು ನಮಗೆ ನಮ್ಮ ಒಂದು ಪಾತ್ರಗಳು ಕೂಡ ಅಷ್ಟು ವಿಶೇಷವಾಗಿ ತಯಾರಾಗುತ್ತೆ. ಅಷ್ಟೇ ನಾವು ಪದವಿಗಳನ್ನ ಪಡ್ಕೊಳ್ಳೋಕ್ಕೂ ಲಾಯಕರಾಗ್ತೀವಿ.
ಅಷ್ಟೇ ಪರಮಾತ್ಮನ ಜೊತೆ ನಮ್ಮ ಪಾತ್ರವನ್ನು ಮಾಡಲಿಕ್ಕೂ ಕೂಡ ನಮಗೆ ಭಗವಂತ ನಮಗೆ ಸಹಯೋಗವನ್ನು ಕೊಡ್ತಾನೆ. ಅಂತಂದರೆ ಆ ಒಂದು ಪರಮಾತ್ಮನ ಒಂದು ಅನುಭವಗಳು ಮಾಡೋದು, ನಮ್ಮ ಒಂದು ಸಂಸ್ಕಾರವನ್ನು ಪರಿವರ್ತನೆ ಮಾಡ್ಕೊಳ್ಳೋದು, ಮತ್ತು ನಾವೇನು ಪಡ್ಕೊಂಡಿದ್ದೀವಿ ಅದನ್ನು ಅನ್ಯರಿಗೆ ತಲುಪಿಸೋ ಅಂಥದ್ದು, ಇದೆಲ್ಲ ಅಷ್ಟು ಈಸಿಯಾಗಿ ಇದಾಗೋದಲ್ಲ. ನಮ್ಮ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರಬೇಕು, ಪರಮಾತ್ಮನ ಕಡೆ ಇರಬೇಕು. ಆಗೇನಾಗುತ್ತೆ ಅಂತಂದರೆ ನಮ್ಮ ಒಂದು ಮನಸ್ಸು ಕೂಡ ಸಂಪೂರ್ಣವಾಗಿ ಸ್ವಚ್ಛವಾಗಿ ಶುದ್ಧವಾಗಿರಬೇಕು. ಇಲ್ಲಿ ಮೇಯ್ನ್ ಏನು ಅಂತಂದರೆ ನಾವೇನೇ ಮಾಡಬೇಕು ಅಂತಂದರೆ ಪವಿತ್ರವಾಗಿರೋದಂದರೆ ಶುದ್ಧವಾಗಿರುವಂಥದ್ದು. ನಮ್ಮ ನಡತೆ, ಮಾತು, ಮನಸ್ಸ, ವಾಚ, ಕರ್ಮಣ, ಸ್ಥೂಲದಲ್ಲಿ ಸೂಕ್ಷ್ಮದಲ್ಲಿ ಎಲ್ಲ ಏನು ಅಂತಂದರೆ ಪ್ಯೂರಾಗಿ ನಾವು ಶುದ್ಧವಾಗಿ ಇದ್ದಾಗ ಏನಾಗುತ್ತೆ ಅಂತಂದರೆ ಈ ರೀತಿಯ ಒಂದು ಪರಮಾತ್ಮ ಏನು ನಮಗೆ ಕೆಲಸಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ನಾವು ಲಾಯಕರಾಗ್ತೀವಿ ಪರಮಾತ್ಮನ ಒಂದು ಕೆಲಸಕ್ಕೆ. ಮತ್ತು ನಾವು ಮುಂದುವರಿಯೋದಕ್ಕೂ ನಮ್ಮ ಪುರುಷಾರ್ಥ ಕೂಡ ಚೆನ್ನಾಗಿ ಮುಂದುವರಿಯೋದಕ್ಕೆ ನಮಗೆ ಇದು ಸಹಾಯ ಆಗುತ್ತೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಮತ್ತು ನಾವು ಇದರಲ್ಲಿ ನಾವು ಏನು ಮಾತಾಡುತ್ತೇವೆಯೋ ಅಥವಾ ಮಾಡುತ್ತೇವೆಯೋ ಅದು ಪುನಃ 5,000 ವರ್ಷ ನಂತರ ಮತ್ತೆ ಇದು ಪುನರಾವರ್ತನೆ ಆಗುತ್ತೆ. ಅಂತಂದರೆ ಈಗ ಈ ಸಂಗಮ ಯುಗದಲ್ಲೂ ಕೂಡ ನಾವು ಪರಮಾತ್ಮನ ಜ್ಞಾನ ಪಡ್ಕೊಂಡು ಅದ್ರ ಕಡೆ ಗಮನ ಕೊಡದೆ ಮತ್ತೆ ನಾವು ಮುಂಚೆ ಯಾವ ಥರ ಇದ್ವಿ ಅದೇ ರೀತಿ ಇದ್ದರೆ ಅದೇ ನಾವು ಏನು ಮಾಡ್ತೀವಿ. ಏನು ಇವತ್ತು ನಾನು ಬಾಬಾನ ಕ್ಲಾಸಿಗೆ ಹೋದೆ ಅಂತಂದರೆ ಅದು ನಾಟಕದಲ್ಲಿ ಶೂಟ್ ಆಗಿರುತ್ತೆ, ಬರಲ್ವಾ? ಮತ್ತೆ ನೆಕ್ಸ್ಟ್ ಕಲ್ಪದಲ್ಲಿ ಅದೇ ಸಮಯಕ್ಕೆ ನಾವು ಪರಮಾತ್ಮನ ಒಂದು ಕ್ಲಾಸಿಗೆ ಹೋಗೋದು ಮಿಸ್ ಮಾಡ್ಕೊಂಡಿರ್ತೀವಿ. ಅಂದರೆ ಪ್ರತಿಯೊಂದು ಪಿನ್ ಟು ಪಿನ್ನು ಏನೊಂದು ನಮ್ಮ ಒಂದು ಪಾತ್ರಗಳು ನಡೀತಾ ಇರುತ್ತೆ ಇದು ಮತ್ತೆ ಇದು ರಿಪೀಟ್ ಆಗುತ್ತೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಇದನ್ನು ಯಥಾರ್ಥವಾಗಿ ತಿಳಿದುಕೊಂಡು ಖುಷಿಯಾಗಿರಬೇಕು ಅಂತ ಅಂದರೆ ಬಾಬಾ ಏನಂತ ಇದ್ದಾರೆ, ಇದೆಲ್ಲ ಈಗೇನು ನಡೆಯುತ್ತೆ ಅದು ಮತ್ತೆ ನಡೆಯುತ್ತೆ, ಇದು ಕೊನೆ ಆಗೋವಂಥದ್ದು ಅಲ್ಲ. ಇದನ್ನು ನೀವು ತಿಳ್ಕೊಂಡು ಖುಷಿಯಾಗಿ ಈಗ ಭಗವಂತ ಬಂದಿದ್ದಾನೆ, ನಮಗೇನು ತಿಳಿಸ್ತಾ ಇದ್ದಾನೆ ಅದನ್ನು ನಾವು ತಿಳ್ಕೋಬೇಕು, ಅನ್ಯರಿಗೂ ತಿಳಿಸ್ಬೇಕು. ಯಾವ ಶ್ರೀಮತ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡಿಬೇಕು. ನಮ್ಮ ಒಂದು ಸಂಸ್ಕಾರಗಳಾಗಲಿ, ಮಾತಾಗಲಿ, ಕರ್ಮಣಾಗಲಿ, ದೃಷ್ಟಿಯಾಗಲಿ ಪ್ಯೂರಾಗಿ ಇಟ್ಕೋಬೇಕು. ಈ ಥರ ಇದ್ದಾಗ ಏನಾಗುತ್ತೆ ಅಂತಂದರೆ ಬಾಬಾ ನಮಗೆ ತಿಳಿಸ್ತಾ ಇರೋದು ಏನು ಅಂತಂದರೆ ನಾವು ಸದಾ ಖುಷಿಯಾಗಿ ಇರ್ತೀವಿ. ಇದು ಯಾಕಾಯಿತು, ಏನಾಯಿತು, ಈ ಪ್ರಶ್ನೆಗಳು ಇನ್ನು ನಮ್ಮಲ್ಲಿ ಬರ್ಕೂಡ್ದು. ಏನೇ ನಡೆದ್ರು ಅದರಲ್ಲಿ ಒಂದು ಕಲ್ಯಾಣ ಅಡಗಿದೆ, ಆಗೋದೆಲ್ಲ ಒಳ್ಳೆಯದಕ್ಕೆ, ಮುಂದಾಗೋದು ಒಳ್ಳೆಯದಕ್ಕೆ ಅಂತ ನಾವು ತಿಳ್ಕೊಂಡಾಗ ನಮ್ಮ ಮನಸ್ಸು ಕೂಡ ಅಷ್ಟೇ ಶಾಂತವಾಗಿ ಇರುತ್ತೆ. ವರದಾನ: ತಮ್ಮ ಶ್ರೇಷ್ಠ ಜೀವನದ ಮೂಲಕ ಪರಮಾತ್ಮ ಜ್ಞಾನದ ಪ್ರತ್ಯಕ್ಷ ಪ್ರೂಫ್ ಕೊಡುವಂತಹ ಮಾಯಾ ಪ್ರೂಫ್ ಭವ. ಸ್ವಯಂಗೆ ಪರಮಾತ್ಮ ಜ್ಞಾನದ ಪ್ರತ್ಯಕ್ಷ ಪ್ರಮಾಣ ಅಥವಾ ಪ್ರೂಫ್ ಎಂದು ತಿಳಿಯುವುದರಿಂದ ಮಾಯಾ ಪ್ರೂಫ್ ಆಗಿ ಬಿಡುವಿರಿ. ಅಂತ ಅಂದರೆ ಸ್ವಯಂ ಅಂತ ಅಂದರೆ ಏನು, ನಾನು ಆತ್ಮ ಅಂತ ತಿಳ್ಕೊಬೇಕು. ಆತ್ಮ ಅಂತ ನಾನು ಅಂದ್ಕೊಂಡು ಮಾಡಿದಾಗ ಪರಮಾತ್ಮನ ಜೊತೆ ನಮ್ಮ ಒಂದು ಕನೆಕ್ಷನ್ ಇರತ್ತೆ. ಯಾವಾಗ ನಮ್ಮ ಪರಮಾತ್ಮನ ಜೊತೆ ಕನೆಕ್ಷನ್ ಇರತ್ತೆ ಅಲ್ಲಿ ಮಾಯೆ ಎಂಟರ್ ಆಗಲ್ಲ. ಯಾವಾಗ ನಾವು ದೇಹದ ಅಭಿಮಾನಕ್ಕೆ ಬರ್ತೀವಿ ಆವಾಗ ನಾವು ತಿಳ್ಕೊಳ್ಳಿ ರಾವಣನ ಒಂದು ಸಂಸ್ಕಾರದಲ್ಲಿ ಇದ್ದೀವಿ, ಅಲ್ಲಿ ಪರಮಾತ್ಮ ಎಂಟ್ರಿ ಆಗಲ್ಲ. ಈಗ ನೋಡಿ, ನಾವು ಈಗ ಮಳೆ ಬರುತ್ತೆ, ಮಳೆ ಬಂದಾಗ ಗೋಡೆಗಳು ಕ್ರ್ಯಾಕ್ ಬಿಟ್ಟಾಗ ಏನಾಗುತ್ತೆ, ನೀರೆಲ್ಲ ಇಳಿಯುತ್ತೆ. ಅದರಿಂದ ಪ್ರೊಟೆಕ್ಷನ್ ಮಾಡೋಕ್ಕೆ ಗೋಡೆ ಎಲ್ಲ ಹಾಳಾಗೋಗುತ್ತೆ. ಅದರಿಂದ ಪ್ರೊಟೆಕ್ಷನ್ ಮಾಡೋಕ್ಕೆ ಏನು ಮಾಡ್ತೀವಿ, ವಾಟರ್ ಪ್ರೂಫ್ ಇದನ್ನು ಹಾಕ್ಬಿಟ್ಟು ಸರಿ ಮಾಡ್ತೀವಿ. ಅದನ್ನು ಆಗೇನಾಗುತ್ತೆ, ಸೇಫ್ಟಿ ಆಗುತ್ತೆ, ಮತ್ತು ನೀರು ಕೂಡ ಒಳಗೆ ಬರೋದಿಲ್ಲ, ಯಾವುದೇ ರೀತಿಯಾದ ಡ್ಯಾಮೇಜಸ್ಸು ಆಗಲ್ಲ. ಅದೇ ರೀತಿ ಇಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅಂತಂದರೆ ಪರಮಾತ್ಮನ ಒಂದು ರಕ್ಷಾ ಕವಚದಲ್ಲಿ ಸಂಪೂರ್ಣವಾಗಿ ನಾವು ಇರಬೇಕು ಅಂತಂದರೆ ಸ್ವಯಂ ಅಂದರೆ ಆತ್ಮಿಕ ಸ್ಥಿತಿಯಲ್ಲಿ ನಾವು ಇರೋ ಅಂತಹದ್ದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಆತ್ಮಿಕ ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ನಾವು ಯಾವಾಗ ಇರ್ತೀವಿ ಮತ್ತು ಪರಮಾತ್ಮನನ್ನು ನಮ್ಮ ಮನಸ್ಸಲ್ಲಿ ಪರಮಾತ್ಮ ಬಿಟ್ಟು ಬೇರೆ ಯಾರಿಗೂ ನಾವು ಕೂಣಿಸ್ಕೋಬಾರ್ದು. ಯಾವಾಗ ನಮ್ಮ ಮನಸ್ಸು ಸದಾ ಪರಮಾತ್ಮನ ಕಡೆ ಸೆಳೆಯುತ್ತೆ, ಪರಮಾತ್ಮನಲ್ಲಿ ಇಡ್ತೀವಿ, ನಮ್ಮ ಬುದ್ಧಿ ವಿಚಾರಗಳು ಕೂಡ ಪರಮಾತ್ಮನ ಬಗ್ಗೆ ವಿಚಾರಗಳು ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಇದೆರಡು ಸರಿ ಇರುತ್ತೆ ನಮ್ಮ ಸಂಸ್ಕಾರಗಳು ಕೂಡ ದೈವಿ ರೂಪದಲ್ಲಿ ಪರಿವರ್ತನೆ ಆಗುತ್ತೆ. ಆಗೇನಾಗುತ್ತೆ ಅಂತಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ರಾವಣನ ಒಂದು ಸಂಸ್ಕಾರಗಳು ಮಾಯೆಗಳು ಬರಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಮಕ್ಕಳು ಅಪ್ಪ ಅಮ್ಮನ ಹತ್ರ ಇದ್ದರೆ ಅವರಿಗೆ ಸೇಫ್ಟಿ. ಈಗ ನಮಗೆ ಸಂಪೂರ್ಣವಾದ ಸೇಫ್ಟಿ ಯಾರು, ಭಗವಂತ ಒಬ್ಬರೇ. ಅದಕ್ಕೆ ಪರಮಾತ್ಮನ ಮಡಿಲಲ್ಲಿ ನಾವು ಕುತ್ಕೊಂಡ್ಬಿಡ್ಬೇಕು. ಆಗ ಸಂಪೂರ್ಣವಾದ ಒಂದು ಜವಾಬ್ದಾರಿ ಅವ್ರು ತೊಗೊಂಡು ಕುತ್ಕೊಳ್ಳೋದು ಅಂತಂದ್ರೇನು ಸಂಪೂರ್ಣ ಸಮರ್ಪಣೆ ಆಗಬೇಕು. ಅವ್ರು ಕೊಟ್ಟಿರೋ ಒಂದು ಡೈರೆಕ್ಷನಲ್ಲಿ ನಾವು ನಡಿಬೇಕು. ಮತ್ತು
ಆತ್ಮಿಕ ಸ್ಥಿತಿಯಲ್ಲಿ ಇರಬೇಕು. ಮತ್ತು ನಾನು ಉನ್ನತಿ ಆಗೋದ್ರ ಜೊತೆ ಅನ್ಯರನ್ನು ಕೂಡ, ಅನ್ಯ ಆತ್ಮಗಳನ್ನು ಉನ್ನತಿ ಮಾಡುವಂತಹ ಒಂದು ಕೆಲಸವನ್ನು ಕೂಡ ನಾವು ಮಾಡಬೇಕು. ಏನೇ ಮಾಡಿದ್ರೂ ಕೂಡ ಇಲ್ಲಿ ಬಾಬಾ ಮಾಡಿಸ್ತಾ ಇದ್ದಾರೆ, ನಾನು ಮಾಡ್ತಿದ್ದೀನಿ ಅನ್ನೋ ಇದು ಭಾವನೆ ಬರಬಾರ್ದು. ಅಂತಂದರೆ ದೇಹಭಾನ ಅನ್ನೋದು ಬರಬಾರ್ದು. ದೇಹಭಾನ ಬಂತು ಅಂದರೆ ರಾವಣ ಎಂಟ್ರಿ ಆಗಿದ್ದಾನೆ. ದೇಹಭಾನದಿಂದ ಆತ್ಮಿಕ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಂದರೆ ಪರಮಾತ್ಮನ ಒಂದು ರಕ್ಷಾ ಕವಚ, ಅಂದರೆ ಈಗ ಇದು ಏನಂತಾರೆ, ವಾಟರ್ ಪ್ರೂಫ್ ಅಂತಾರಲ್ವಾ, ಪರಮಾತ್ಮನ ಒಂದು ಈಗ ಇದು ಪ್ರೊಟೆಕ್ಷನ್ನು. ಈಗ ಮನೆಗೆ ಹೆಂಗೆ ವಾಟರ್ ಪ್ರೂಫ್ ಇದಾಕಿ ನಾವು ರಕ್ಷಣೆ ಮಾಡ್ತೀವಿ, ಅದೇ ರೀತಿ ಪರಮಾತ್ಮನ ಒಂದು ರಕ್ಷಾ ಕವಚದಲ್ಲಿ ನಾವು ಸಂಪೂರ್ಣವಾಗಿ ಸುರಕ್ಷಿತವಾಗಿ ಇರ್ತೀವಿ. ಯಾವಾಗ ನಾವು ಈ ರೀತಿ ಇರ್ತೀವಿ ಆವಾಗ ಮಾಯೆ ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತು ನಮ್ಮ ಒಂದು ಪದವಿ ಕೂಡ ಮತ್ತು ಶ್ರೇಷ್ಠ ಏನಾಗುತ್ತೆ ಅಂತಂದರೆ ಒಂದು ಉನ್ನತವಾದ ಒಂದು ಮಟ್ಟದಲ್ಲಿ ಹೋಗ್ತಾ ಇರುತ್ತೆ. ಮತ್ತು ನಾವು ನಡ್ಕೊಳ್ಳೋ ಅಂಥ ಒಂದು ಸಂಸ್ಕಾರದಿಂದ ಏನಾಗುತ್ತೆ, ಪರಮಾತ್ಮನನ್ನು ಒಂದು ಪ್ರತ್ಯಕ್ಷತೆ ಮಾಡಿ ತೋರಿಸ್ದಂಗೆ ಆಗುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಆಗಿರತಕ್ಕಂಥ ಒಂದು ಬದಲಾವಣೆಗಳಿಂದ ಏನಾಗುತ್ತೆ, ಬೇರೆಯವ್ರು ನೋಡಿದಾಗ ಇವ್ರ ಜೀವನದಲ್ಲಿ ಬದಲಾವಣೆ ಆಗಿದ್ದಾರೆ, ನಾವು ಕೂಡ ಈ ರೀತಿ ಆಗಬೇಕು ಅನ್ನೋದು ಬರುತ್ತೆ. ಅಂತ ಅಂದರೆ ನಮ್ಮ ಒಂದು ಸಂಸ್ಕಾರ ಪರಮಾತ್ಮನನ್ನು ಒಂದು ಪ್ರತ್ಯಕ್ಷತೆ ಮಾಡಿ ತೋರಿಸಿದೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ಅಸಂಭವದಿಂದ ಸಂಭವವಾಗುವಂತಹ ಮಾತು ಪ್ರವೃತ್ತಿಯಲ್ಲಿದ್ದು ವೃತ್ತಿಯಲ್ಲಿರುವುದು ಅಂತ ಅಂದರೆ, ಈಗ ನೋಡಿ, ಈಗ ನಾವು ನಮ್ಮ ಒಂದು ಜೀವನದಲ್ಲಿ ನಮ್ಮ ಜೀವನ ನಡೆಸೋದಕ್ಕೆ ಕೆಲಸಗಳು ಮಾಡ್ತೀವಿ, ಓದ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಕೆಲಸ ಅಂತ ಮಾಡಿದಾಗ ನಮ್ಮ ಜೀವನ ನಡೆಸೋದಕ್ಕೆ ಏನು ಮಾಡ್ತೀವಿ, ಅಂತಂದರೆ ಬೇರೆಯವರ ಒಂದು ಕಂಪ್ನಿಯಲ್ಲಿ ನಾವು ಹೋಗಿ ಕೆಲಸ ಮಾಡ್ತೀವಿ, ಆಯಿತಾ. ಅದರಿಂದ ಬರುವಂತಹ ಒಂದು ಸಂಪಾದನೆಯಲ್ಲಿ ನಮ್ಮ ಒಂದು ಜೀವನವನ್ನು ನಾವು ನಡೆಸ್ತೀವಿ. ಅಂದರೆ ನಮ್ಮ ಜೀವನ ನಡೆಸೋದಕ್ಕೆ ಬೇರೆಯವರ ಒಂದು ಬೇರೆಯವರ ಒಂದು ಇದರಲ್ಲಿ ನಾವು ಕೆಲಸಗಳು ಮಾಡೋದು, ಓದೋದು, ಮಾಡೋದು. ಈಗ ಮನೆಯಲ್ಲಿ ತಾಯಿ ಎಷ್ಟೇ ನಮಗೆ ಮನೆಯೇ ಮೊದಲ ಪಾಠಶಾಲೆ ಅಂತಾರೆ, ಆದರೂ ಕೂಡ ನಾವು ಸ್ಕೂಲಿಗೆ ಹೋಗಿ ವಿದ್ಯೆಯನ್ನು ಕಲಿತೀವಲ್ವಾ. ಅದೇ ರೀತಿ ಇಲ್ಲಿ ಏನು ಅಂತ ಅಂದರೆ ಪರರ ಒಂದು ಉನ್ನತಿಯನ್ನು ನಾವು ಮಾಡಬೇಕು. ಪರಮಾತ್ಮನ ಒಂದು ಮಾರ್ಗದಲ್ಲಿ ನಡೀತಾ ಪರಮಾತ್ಮನನ್ನು ಜೊತೆಯಲ್ಲಿ ಇಟ್ಕೊಂಡು ಅನ್ಯರನ್ನು ಕೂಡ ನಮ್ಮ ರೀತಿ ಆಗೋ ರೀತಿ ಅಂತಹ ಕೆಲಸವನ್ನು ನಾವು ಮಾಡಬೇಕು. ಅಂತ ಅಂದರೆ ಅವರಿಗೂ ಪರಮಾತ್ಮ ಅವರ ಜೀವನದಲ್ಲಿ ಅವರಿಗೆ ಸಿಗೋ ಹಾಗೆ ಮಾಡಬೇಕು, ಜ್ಞಾನವನ್ನು ತಿಳಿಸ್ಬೇಕು. ಮತ್ತು ಅವರು ಸಂಪೂರ್ಣವಾಗಿ ಈ ಒಂದು ರಾವಣನ ಒಂದು ಪ್ರಪಂಚದಿಂದ ಹೊರಗೆ ಬಂದು ಅವರ ಜೀವನದಲ್ಲೂ ಕೂಡ ನಾವು ಖುಷಿ, ಶಾಂತಿ, ಪ್ರತಿಯೊಂದರ ಒಂದು ಅನುಭವ ಅಂದರೆ ಪರಿವರ್ತನೆಯನ್ನು ಮಾಡೋಂತಹ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ದೇಹ ಮತ್ತು ದೇಹದ ಪ್ರಪಂಚದ ಸಂಬಂಧಗಳಿಂದ ನ್ಯಾರ ಇರುವುದು ಅಂತ ಅಂದರೆ ಇಲ್ಲಿ ಈ ಶರೀರ ಮತ್ತು ಸಂಬಂಧಗಳು ಮತ್ತು ಯಾವುದೇ ಒಂದು ವಸ್ತುಗಳಿರ್ಬೋದು, ಇಚ್ಛೆಗಳಿರ್ಬೋದು, ಇದರಿಂದ ಸಂಪೂರ್ಣವಾಗಿ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ ಸಂಪೂರ್ಣ ದೂರ ಇರಬೇಕು. ಈಗ ನೋಡಿ, ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಮೆಡಿಕಲ್ ಸ್ಟೋರ್ ನೋಡ್ತೀವಿ, ಎಷ್ಟು ಜನಗಳನ್ನ ನೋಡ್ತೀವಿ, ತರಕಾರಿಗಳನ್ನ ನೋಡ್ತೀವಿ, ನಮಗದು ನೆಸ್ಸಿಟಿ ಇಲ್ಲ. ನೆಸ್ಸಿಟಿ ಇದ್ದರೆ ಮಾತ್ರ ನಾವು ಅಲ್ಲಿ ಹೋಗ್ತೀವಿ. ಇಲ್ಲ ಅಂತಂದರೆ ಕಣ್ಣಿಗೆ ಏನೇ ಬಿದ್ದರೂ ಕೂಡ ಅದಕ್ಕೆ ನನಗೆ ಸಂಬಂಧ ಇಲ್ಲ ಅಂತೇಳಿ ನನ್ನ ಕೆಲಸ ಏನಿದೆ ಅದ್ರ ಕಡೆ ನಾನು ಮುಂದೆ ಹೋಗ್ತಾ ಇರ್ತೀನಿ. ಅದೇ ರೀತಿ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ಶರೀರ ಅನ್ನೋದು ಬಿಟ್ಬಿಡ್ತೀರಾ ನೀವು ಯಾವತ್ತಿದ್ರೂ. ಸಂಬಂಧಗಳಿಂದ ಯಾವತ್ತಿದ್ರೂ ನಾವು ಸಂಬಂಧಗಳೆಲ್ಲವನ್ನು ಬಿಟ್ಟು ಹೋಗ್ಬೇಕು. ಈ ಪ್ರಪಂಚದಲ್ಲಿ ಏನೆಲ್ಲ ಇದೆ, ಈ ಹಳೆಯ ಪ್ರಪಂಚದಿಂದ ಸಂಪೂರ್ಣವಾಗಿ ನಮ್ಮನ್ನು ನಾವು ಸಾಯಿಸ್ಕೊಳ್ಬೇಕು ಅಂತ ಹೇಳಿನೇ ಬಾಬಾ ಹೇಳ್ತಾರೆ, ಸತ್ತೋಗ್ಬೇಕು ಅಂತಲೇ ಹೇಳ್ತಾರದು. ಈಗ ನಮ್ಮ ಒಂದು ಡೈರೆಕ್ಷನ್ನು ಪರಮಾತ್ಮನ ಕಡೆ ನೀವು ತಿರುಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಂಪ್ಲೀಟಾಗಿ ಇದರಿಂದ ಡಿಟ್ಯಾಚ್ ಆಗಬೇಕು ಅಂತ ಹಳೆಯ ಒಂದು ಇದರಿಂದ ಡಿಟ್ಯಾಚ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಳೆಯ ಶರೀರದ ಕಣ್ಣುಗಳಿಂದ ಹಳೆಯ ಪ್ರಪಂಚದ ವಸ್ತುಗಳನ್ನು ನೋಡುತ್ತಿದ್ದರೂ ನೋಡದೇ ಇರುವುದು ಅಂತ ಅಂದರೆ ನಮ್ಮ ಕಣ್ಣಿಂದ ನಾವು ಏನೇ ನೋಡಿದ್ರೂ ಕೂಡ ಅದನ್ನು ನೋಡದೇ ಇರೋ ರೀತಿ ಇರಬೇಕು. ಈಗ ಕೆಲವೊಂದು ಸಲ ನೋಡಿ, ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಏನೋ ಒಂದು ಆಕಸ್ಮಿಕವಾಗಿ ಆ ದಾರಿಯಲ್ಲಿ ಏನೋ ಒಂದು ನಡೆಯುತ್ತೆ. ಈಗ ಏನೋ ಒಂದು ಜಗಳಗಳಾಗ್ತಾ ಇರುತ್ತೆ, ಇಲ್ಲ ಏನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಅವಾಗ ಏನು ಮಾಡ್ತೀವಿ, ನೋಡಿಬಿಟ್ಟು ಅದಕ್ಕೆ ಇವಾಗ ನಮಗೆ ಅದು ಸಂಬಂಧನೇ ಇಲ್ಲ, ಅವ್ರು ಯಾರೋ ಸಂಬಂಧ ಇಲ್ಲದೆ ಇರೋರ ಮಧ್ಯದಲ್ಲಿ ನಾವು ಹೋಗಿ ಎಂಟರ್ ಆಗ್ತೀವ? ಇಲ್ಲ. ಸುಮ್ಮನೆ ಕಣ್ಣಲ್ಲಿ ನೋಡಿಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ. ಬಾಬಾ ಅದನ್ನೇ ಹೇಳ್ತಾ ಇರೋದು, ಈ ಕಣ್ಣು ಮುಂದೆ ನೀವು ಏನು ಕಾಣಿಸತ್ತೆ ಈ ಪ್ರಪಂಚದಲ್ಲಿ
ಮಾಯೆ ಇರ್ಬೋದು, ಆಕರ್ಷಣೆ ಇರ್ಬೋದು ವಸ್ತುಗಳ ಮೇಲೆ, ಏನು ಮೋಹ ಇರ್ಬೋದು, ಮತ್ತು ಇನ್ನೂ ಸಂಪಾದನೆ ಮಾಡಬೇಕು 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 ಅಂತ ನಾವು ಓಡೋದು ಇದೆಲ್ಲ ಬೇಡ. ಇನ್ನು ನಾನು ನಿಮಗೋಸ್ಕರ ಬಂದಿರೋದು, ಪರಮಾತ್ಮ ನಿಮಗೆ, ನಿಮ್ಮ ತಂದೆ ನಿಮಗೇನು ಕೊಡೋಕ್ಕೆ ರೆಡಿ ಇದ್ದಾರೆ ಅದನ್ನು ಪಡ್ಕೊಳ್ಳೋ ಅಂಥ ಪುರುಷಾರ್ಥವನ್ನು ನೀವು ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಈ ರೀತಿ ನಾವು ಯಾವಾಗ ನಾವು ಪರಮಾತ್ಮನ ಜೊತೆ ನಮ್ಮ ಒಂದು ಬುದ್ಧಿಯೋಗವನ್ನು ನಾವು ಜೋಡಿಸ್ತೀವಿ, ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀವಿ, ಏನು ಪರಮಾತ್ಮನನ್ನು ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ನಾವು ಇಟ್ಕೊಳ್ತೀವಿ, ಆಗ ಯಾವುದೇ ರೀತಿಯಾದ ರಾವಣನ ಒಂದು ವಿಕಾರದಲ್ಲಿ ನಾವು ಸಿಕ್ಕಾಕೊಳ್ಳಲ್ಲ. ಮಾಯೆಯಿಂದ ಕೂಡ ಸಂಪೂರ್ಣವಾಗಿ ನಾವು ರಕ್ಷಣೆಯಲ್ಲಿ, ಪರಮಾತ್ಮನ ಮಡಿಲಲ್ಲಿ ನಾವು ರಕ್ಷಣೆಯಲ್ಲಿ ನಾವು ಇರ್ತೀವಿ. ಇದು ಏನು ಅಂತಂದರೆ ಇದು ಸಹಜ ಸಾಧನೆ ಆಗಿದೆ. ಅಂತಂದರೆ ಮಾಡ್ತಾ 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 ಏನಾಗುತ್ತೆ, ಅದು ನಮಗೆ ಅಭ್ಯಾಸ ಆಗೋಗುತ್ತೆ. ಅಂತಂದರೆ ಕೂತ್ಕೋಬೇಕು. ಯೋಗದಲ್ಲಿ ಕೂತಾಗ ಈಗ ಮಾಮೂಲಾಗಿ ಬಾಬಾ ಅಂತ ಅಂದ್ಕೊಂಡು ಕೆಲಸ ಮಾಡೋವಾಗ ಅಲ್ಲಿ ಯಾವುದೇ ರೀತಿಯಾದ ಮಾಯೆ ನಮಗೆ ಅಷ್ಟು ತೊಂದರೆ ಕೊಡಲ್ಲ. ಆದರೆ ಕಂಪ್ಲೀಟಾಗಿ ನಾವು ಯೋಗದಲ್ಲಿ ಕೂತಾಗ ನೋಡಿ ನಮ್ಮ ಬುದ್ಧಿ ವಿಚಾರಗಳು ಎಲ್ಲೆಲ್ಲಿ ಹೋಗುತ್ತೆ, ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ. ಅದು ಮೈನು. ಪರಮಾತ್ಮನ ಜೊತೆ ನಾನು ಕಂಪ್ಲೀಟಾಗಿ ಕನೆಕ್ಟ್ ಆಗಿದ್ದೀನಾ, ಇಲ್ಲ ನನ್ನ ಮನಸ್ಸು ಓಡ್ತಾ ಇದೆಯಾ, ಏನು ಬುದ್ಧಿಯಲ್ಲಿ ಬೇಡದೇ ಇರೋ ವಿಚಾರಗಳು ಬರ್ತಾಯಿದೆ ಅಂತಂದರೆ ಇನ್ನೂ ನಾವು ಪರಮಾತ್ಮನಿಗೆ ನಾವು ಕನೆಕ್ಟ್ ಆಗಿಲ್ಲ ಅಂತ ಹೇಳಿ. ಯೋಗದಲ್ಲಿ ಕೂತಿದ ತಕ್ಷಣ ಅಲ್ಲಿ ನಾನು ಬಾಬಾ ಕಂಬೈಂಡ್ ರೂಪದಲ್ಲಿ ಇರಬೇಕು, ಪರಮಾತ್ಮನ ಒಂದು ಅನುಭವ ಆಗ್ತಾ ಇರಬೇಕು. ಆಗ ನಮ್ಮ ಒಂದು ಯೋಗದ ಸ್ಥಿತಿ ಮುಂದುವರಿತಾ ಇದೆ, ಒಳ್ಳೆಯ ರೀತಿಯಲ್ಲಿ ಪುರುಷಾರ್ಥ ನಡೀತಾ ಇದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು. ಅದು ಅಂದರೆ ಏಕ್ದಮ್ ಆಗಲ್ಲ. ದಿನ ಸ್ವಲ್ಪ 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 ಹೊತ್ತು ನಾವು ಕೂತ್ಕೊಂಡು ಅದನ್ನು ಅಭ್ಯಾಸ ಮಾಡ್ತಾ ಹೋದ್ರೆ ಆರಾಮಾಗಿ ಅದು ಸಹಜ ಆಗುತ್ತೆ. ಸ್ಲೋಗನ್: ಎಚ್ಚರಿಕೆ ರೂಪಿ ಚೌಕಿದಾರ ಸರಿಯಾಗಿದ್ದರೆ ಅತೀಂದ್ರಿಯ ಸುಖದ ಖಜಾನೆಯನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಅಂತ ಅಂದರೆ ಏನು? ಎಚ್ಚರಿಕೆ ರೂಪಿ ಚೌಕಿದಾರ ಅಂತ ಅಂದರೆ ಏನಿಲ್ಲಿ? ನಾನು ಆತ್ಮ, ಸದಾ ಜಾಗೃತ ಅವಸ್ಥೆಯಲ್ಲಿ ನಾವು ಇರಬೇಕು. ಆ ಆತ್ಮದಲ್ಲಿ ಇರತಕ್ಕಂಥದ್ದನ್ನೇ ನಾವು ಪರಮಾತ್ಮನ ಒಂದು ಜ್ಞಾನವನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಅದರ ರೀತಿ ನಾವು ನಡೀತಾ ಹೋಗಬೇಕು. ಇಲ್ಲಿ ಆತ್ಮಿಕ ಸ್ಥಿತಿ ಏನು ಅಂದರೆ ಆತ್ಮ ಅನ್ನೋದು ಮರೆತುಬಿಟ್ಟು ಮನಸ್ಸು, ಬುದ್ಧಿ ಮತ್ತು ಕರ್ಮೇಂದ್ರಿಯಗಳಿಗೆ ಅವು ಇಷ್ಟ ಬಂದಂಗೆ ಓಡೋದಕ್ಕೆ ಬಿಟ್ಬಿಟ್ವಿ ಅಂತಂದರೆ ಅಲ್ಲಿ ರಾವಣ ಎಂಟ್ರಿ ಆಗಿದ್ದಾನೆ ಅಂತಲೇ ಅರ್ಥ. ಅಂದರೆ ಶರೀರ ಬಾನದಲ್ಲಿ ಬಂದ್ಬಿಡ್ತೀವಿ. ಆದರೆ ಆತ್ಮಿಕ ಸ್ಥಿತಿಯಲ್ಲಿ ನಾವು ಸದಾ ನಾವು ಎಚ್ಚರಿಕೆಯಲ್ಲಿ ಇದ್ದೀವ, ನಾವು ಆತ್ಮಿಕ ಸ್ಥಿತಿಯಲ್ಲಿ ಇದ್ದೀವ, ಅದನ್ನು ನಾವು ಚೆಕ್ ಮಾಡ್ಕೋಬೇಕು. ಮತ್ತು ಆತ್ಮಿಕ ಸ್ಥಿತಿಯಲ್ಲಿದ್ದು ನನ್ನ ಹತ್ರ ಪರಮಾತ್ಮನ ನೆನಪುಗಳಿದೆಯಾ, ಇಲ್ಲ ಬೇಡದೇ ಇರೋ ವಿಚಾರಗಳು ಓಡ್ತಾ ಇದೆಯಾ, ಇದನ್ನು ನಾವು ಚೆಕ್ ಮಾಡ್ಕೋಬೇಕು. ಯಾವಾಗ ನಾವು ಆತ್ಮಿಕ ಸ್ಥಿತಿಯಲ್ಲಿ ನಾವು ಇರ್ತೀವಿ, ಆ ಪರಮಾತ್ಮನ ಒಂದು ಅನುಭವಗಳು, ಆ ಖುಷಿ, ಆ ಶಾಂತಿ, ಆ ಪ್ರೀತಿ ಆಟೋಮೆಟಿಕ್ಕಾಗಿ ಆ ಒಂದು ಸುಖದ ಒಂದು ಅನುಭವಗಳು ನಮಗೆ ಆಟೋಮೆಟಿಕ್ಕಾಗಿ ಆಗೋದು ಗೊತ್ತಾಗತ್ತೆ. ಆ ಮನಸ್ಸು, ಆ ಬುದ್ಧಿಯಲ್ಲಿ ನಮಗೆ ಆ ಒಂದು ಅನುಭವ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ. ಅಂದರೆ ನಮ್ಮ ಮನಸ್ಸು ಅಷ್ಟೇ ಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು, ನಿಸ್ವಾರ್ಥವಾಗಿ ಇರಬೇಕು. ಬಾಬಾ ಇಲ್ಲಿ ಬಂದು ನೋಡಿ ನಿಸ್ವಾರ್ಥ ಸೇವಾದಾರಿಯಾಗಿ ಎಷ್ಟು ಸರ್ವಿಸ್ ಮಾಡ್ತಾ ಇದ್ದಾರೆ. ಅನ್ಯರ ಕಲ್ಯಾಣವನ್ನು ಕೂಡ ನಾವು ಮಾಡೋ ರೀತಿ ಇರಬೇಕು. ಬರೀ ನಾನು ಪಡ್ಕೊಂಡೆ, ನಾನು ತಿಂದೆ, ನಾನು ಚೆನ್ನಾಗಿರಬೇಕು ಇದು ಬಂತು ಅಂತಂದರೆ ಬೇರೆಯವರ ಒಂದು ಕಲ್ಯಾಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಬಂತು ಅಂದ್ರೆ ನನ್ನಲ್ಲಿ ದೇಹಬನ ಇದೆ ಅಂತ ಹೇಳಿ. ಈಗ ನಾನು ಆತ್ಮಿಕ ಸ್ಥಿತಿಯಲ್ಲಿ ಯಾರು ಇರ್ತಾರೆ ಅವ್ರ ರೀತಿ ಬೇರೆಯವ್ರನ್ನೂ ಕೂಡ ಚೇಂಜಸ್ ಮಾಡ್ತಾರೆ. ಈ ರೀತಿ ಏನು ಅಂತಂದರೆ ಈಗ ಬಾಬಾ ಹೇಳ್ತಾರಲ್ವಾ ಮುರಳಿಯಲ್ಲಿ, ಅತೇಂದ್ರಿಯದ ಒಂದು ಸುಖ ಅನುಭವ ಮಾಡಬೇಕು ಅಂದರೆ ಗೋಪಿಕೆಯರನ್ನು ಕೇಳಿ. ಇಲ್ಲಿ ಯಾರು ಗೋಪಿಕೆಯರು? ನಾವೇ. ಏನು ಬಾಬನ ಜೊತೆ ಯೋಗದಲ್ಲಿ ಕನೆಕ್ಟ್ ಆದಾಗ ಅದರ ಒಂದು ಅನುಭವ ಕಂಪ್ಲೀಟಾಗಿ ನಾವು ಮಾಡ್ಬೋದು. ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಅಂತ ಅಂದರೆ ಇಲ್ಲಿ ಏನು ತಿಳಿಸ್ತಾ ಇದ್ದಾರೆ? ಕಂಬೈನ್ಡ್ ರೂಪ ಅಂತಂದ್ರೇನು? ನಾನು ನನ್ನಪ್ಪ ಬಿಟ್ಟರೆ ಬೇರೆ ಅಲ್ಲಿ ಯಾವುದು ಮಧ್ಯದಲ್ಲಿ ಬರಕೂಡದು. ಆಗಲೇ ನಮಗೆ ಏನಾಗುತ್ತೆ ಅಂತಂದರೆ ಪರಮಾತ್ಮನ ಒಂದು ಅನುಭವ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಅಂತ ಅಂದರೆ ಏನು? ನಾನು ಪರಮಾತ್ಮ ಅಂತಂದ್ರೇನು? ನಾನು ಆತ್ಮ, ನನ್ನ ತಂದೆ ಪರಮಾತ್ಮ ಅಷ್ಟೇ. ಆತ್ಮದ ರೂಪದಲ್ಲಿ ನಾವು ಆತ್ಮಿಕ ಸ್ಥಿತಿಯಲ್ಲಿ ನಾವು ಇದ್ದಾಗ ಮಾತ್ರ ನಾವು ಪರಮಾತ್ಮನ ಜೊತೆ ನಮ್ಮ ಒಂದು ಸಂಬಂಧವನ್ನು ಜೋಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಆಗಲೇ ಪರಮಾತ್ಮನ ಒಂದು ಎಲ್ಲದರ ಒಂದು ಅನುಭವವನ್ನು ನಾವು ಮಾಡಲಿಕ್ಕಾಗತ್ತೆ. ಪರಮಾತ್ಮ ಸಂಪೂರ್ಣವಾಗಿ ನಮ್ಮನ್ನು ಒಂದು ಸಾಧನವಾಗಿ ಉಪಯೋಗ ಮಾಡಲಿಕ್ಕೆ ನಾವು ಪರಮಾತ್ಮನಿಗೆ ಸಹಯೋಗ ಕೊಡಲಿಕ್ಕೆ ಸಾಧ್ಯ ಆಗತ್ತೆ. ಈ ರೀತಿ ಯಾರು ಸಂಪೂರ್ಣವಾಗಿ ಒಂದು ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ
ಮತ್ತು ಕಂಬೈನ್ಡ್ ರೂಪದಲ್ಲಿ ಇರ್ತಾರೆ. ಅಲ್ಲಿ ಕಂಪ್ಲೀಟಾಗಿ ಯಾವುದೇ ರೀತಿಯ ದೇಹಭಾನ ಇರಲ್ಲ. ಮತ್ತು ಸಂಪೂರ್ಣವಾಗಿ ಬಾಬಾ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ನಡೀತಾ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಈಗ ಏನು ಈ ಕರ್ಮೇಂದ್ರಿಯಗಳಿದೆ ಮತ್ತು ಈ ಸ್ಥೂಲ ರೂಪ ಇದ್ರ ಮೇಲೆಲ್ಲ ನಾವು ಜಯ ಪಡಿತೀವಿ ಅಂತಂದರೆ ಕಂಪ್ಲೀಟಾಗಿ ಡಿಟ್ಯಾಚ್ ಆಗ್ತೀವಿ. ಪರಮಾತ್ಮನಿಗೆ ನಾವು ಸಂಪೂರ್ಣವಾಗಿ ಹತ್ರ ಆಗ್ತಾ ಹೋಗ್ತೀವಿ. ಅಲ್ಲಿ ಎಲ್ಲೇ ಇದ್ದರೂ ಏನೇ ಮಾಡ್ತಾಯಿದ್ರು ಕೂಡ ನಾನು ನನ್ನ ಬಾಬಾ ಅಷ್ಟೇ, ಇಲ್ಲಿ ಬೇರೆ ಯಾವುದು ನಂದಲ್ಲ ಅನ್ನೋದು ಸಂಪೂರ್ಣವಾಗಿ ನಮ್ಮ ಬುದ್ಧಿಯಲ್ಲಿ ಕುಳಿತುಕೊಂಡಿರತ್ತೆ. ಇದು ಇವತ್ತಿನ ಇಷ್ಟು ಮುರಳಿಯ ಸಾರಾಂಶ. ಅಚ್ಚ ಓಂ ಶಾಂತಿ. ಈಗ ಒಂದು ನಿಮಿಷ ಪರಮಾತ್ಮನಿಗೆ ಧನ್ಯವಾದಗಳನ್ನ ಅರ್ಪಿಸ್ಬಿಡೋಣ. ನಾನು ಆತ್ಮ ಬುರುಕುಟಿಯ ಮಧ್ಯದಲ್ಲಿ ಕುಳಿತಿರುವಂತಹ ಚೈತನ್ಯ ಶಕ್ತಿ ಜ್ಯೋತಿರ್ಬಿಂದು ಸ್ವರೂಪ ಆತ್ಮನಾಗಿದ್ದೇನೆ. ಸ್ವಯಂ ಪರಂಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ. ನನ್ನ ಸ್ವಧರ್ಮ ಶಾಂತಿ. ಬಾಬಾ ಇಲ್ಲಿ ನಮಗೆ ಜ್ಞಾನದ ಮೂಲಕ ನಾವೆಷ್ಟು ಶಾಂತಿಯಲ್ಲಿರ್ತೀವಿ, ಶಾಂತಿಯಿಂದ ಯಾವಾಗಿರ್ತೀವಿ, ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಸಂಕಲ್ಪಗಳು ಓಡಬಾರ್ದು. ಬುದ್ಧಿಯಲ್ಲಿ ಕೂಡ ಯಾವುದೇ ರೀತಿಯಾದ ಒಂದು ವಿಚಾರಗಳು ಬರಬಾರ್ದು. ಇದೆಲ್ಲ ಯಾವಾಗ ಬರುತ್ತೆ? ಬುದ್ಧಿಯಲ್ಲಿ ಬೇಡದೇ ಇರೋ ವಿಚಾರ ಓಡೋದು, ಸಂಕಲ್ಪಗಳು. ನಾವು ಈ ಒಂದು ಪ್ರಪಂಚದಲ್ಲಿ ಎಲ್ಲದಕ್ಕೂ ನಮ್ಮನ್ನು ನಾವು ಸಿಕ್ಕಿಸ್ಕೊಂಡ್ಬಿಟ್ಟಿರ್ತೀವಿ. ಇದರಿಂದ ನಾವು ಕಂಪ್ಲೀಟಾಗಿ ಡಿಟ್ಯಾಚ್ ಆದಾಗ ಏನಾಗುತ್ತೆ, ಇಲ್ಲಿ ಏನೇ ಆದರೂ ಕೂಡ ಎಲ್ಲನೂ ಒಳ್ಳೆಯದಕ್ಕೆ, ನನ್ನ ಬಾಬಾ ನನ್ನ ಜೊತೆ ಇದ್ದಾರೆ, ನನ್ನ ಸರ್ವಸ್ವನು ಅವರೇ ಅಂತ ತಿಳ್ಕೊಂಡು ಪರಮಾತ್ಮ ಏನು ಒಂದು ಜ್ಞಾನವನ್ನು ಕೊಟ್ಟು ಸಂಪೂರ್ಣವಾಗಿ ನಮ್ಮನ್ನು ಪರಿವರ್ತನೆ ಮಾಡುವಂತಹ ಒಂದು ನಿಸ್ವಾರ್ಥ ಒಂದು ಸೇವಾದಾರಿಯಾಗಿ ಬಾಬಾ ನಮ್ಮ ಕೆಲಸ ಮಾಡ್ತಾಯಿದ್ದಾರಲ್ಲ, ನಮ್ಮ ಒಂದು ಜೀವನವನ್ನು ಇಷ್ಟೆಲ್ಲ ಪರಿವರ್ತನೆ ಮಾಡ್ತಾಯಿದ್ದೀರಲ್ವ ಅಂತ ತಂದೆಗೆ ನಾವು ಅವರ ಮಕ್ಕಳಾಗಿ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಅರ್ಪಿಸೋಣ. ಅಚ್ಚ ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.